ಆಯಿತಾ. ಈ ಈ ವಯಸ್ಸು ಬೇರೆ ಆಯಿತು, ಏನೋ ಮರ್ತೇ ಹೋಯ್ತವೆ ಬಟ್ ಆಯಿತಾ. ಆಮೇಲೆ ಹಿಂದುಳಿದ ವರ್ಗದ್ದು ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು. ಏನಂತ, ನಾನು ಹಿಂದುಳಿದ ವರ್ಗದ ವರದಿಯನ್ನು ಸ್ವೀಕಾರ ಮಾಡಿದ್ದೀನಿ. ಯಾವಾಗ? ಮುಖ್ಯಮಂತ್ರಿಗೆ ರಾಜೀನಾಮೆ ಕೂಡ ಹಿಂದಿನ ದಿವಸ ಸಂಜೆ ನಾನು ಅದನ್ನು ಸ್ವೀಕಾರ ಮಾಡಿದ್ದೀನಿ, ನೀವು ಅನುಷ್ಠಾನ ಮಾಡಲಿಕ್ಕೆ ಹೋರಾಟ ಮಾಡಿರಿ ಅಂತ. DKಗೆ ಬ್ಲ್ಯಾಕ್ ಮೇಲ್ ಮಾಡ್ತೀನಿ ನೀನು. ಏನು ಹುಡುಗಾಟ್ಕೇನ್ರಿ? ಇವ್ನು ಹಿಂಗೆ ಹಿಡ್ಕೊಂಡು ಹಿಂಗೆ ಕೊಟ್ಬಿಟ್ರೆ ಆಗೋಯ್ತೆ. 10 ವರ್ಷ ಕಾಂತರಾಜ್ ವರದಿ ಮೇಲೆ ಮಲಗಿದ್ದ ಸಿದ್ದರಾಮಯ್ಯ ಈಗ ತೆಗೆದು ನೋಡಲಿಲ್ಲ ಅದನ್ನ. ಆಮೇಲೆ ತೆಗೆದ್ರು, ಇಲ್ಲ ಅದು ಹಳೇದಾಗೋಯ್ತು ಬೇರೆ ಮಾಡಿ ಅಂದರು, ಬೇರೆದು ಮಾಡಿದ್ರು. ಅದು ಬಂದು ಎಷ್ಟು ದಿವಸ ಆಯಿತು? ನೀವೇ CM ಯಾಕೆ ತೆಗೆದು ನೋಡಲಿಲ್ಲ? ಕೊನೇ ದಿವಸ ಲಾಸ್ಟ್ ಡೇ, ಅದು ಈವ್ನಿಂಗ್, ಅದು ತರಿಸಿ ನೋಡ್ಬಿಟ್ಟು ನಾನು ಸ್ವೀಕಾರ ಮಾಡಿದ್ದೀನಿ ದಿನ ಎಲ್ಲ ಹೋರಾಟ ಮಾಡ್ರಿ. ಅಲ್ಲಪ್ಪ, ಏನು ಜನ ಪೆದ್ರು ಅನ್ಕೋ, ಹಿಂದುಳಿದ ವರ್ಗದ ಪೆದ್ರು ಅನ್ಕೊಂಡ್ಬಿಟ್ಟೆ. ನೀನು ಪೆದ್ದ ಇರ್ಬೋದು ಕಣೆ ಸಿದ್ದರಾಮಯ್ಯ. ಹಿಂದುಳಿದ ವರ್ಗದ ಅಲ್ಲ ರೀ, ಒಂದು ಹಿಂದುಳಿದ ವರ್ಗದ ವರದಿ ಅಂತಂದರೆ ಸಾರ್ವಜನಿಕರಿಗೆ ಬಿಡುಗಡೆ ಆಗಬೇಕು. ಇಟ್ ಮಸ್ಟ್ ರಿಲೀಸ್ ಟು ದ ಜನರಲ್ ಪಬ್ಲಿಕ್ ಫಾರ್ ಎ ವಾಸ್ಟ್ ಡಿಸ್ಕಸ್ ಆಗಬೇಕು. ಆಮೇಲಿಂದ ಸಂಪುಟದ ಮುಂದೆ ಬರಬೇಕು. ಅಲ್ಲಿ ಅವ್ರು ಏನು ತೀರ್ಮಾನ ತಗೋಬೇಕು ಅದನ್ನು. ಆಮೇಲೆ ಇನ್ನೆಲ್ಲ ಇರ್ತವೆ ಇವೆಲ್ಲನೂ ಕೂಡ, ಆಯಿತಾ. ಚರ್ಚೆಗಳಾಗಬೇಕು ಎಲ್ಲ ಕಡೆ, ಭಾಳ ವೇದಿಕೆಗಳ ಮೇಲೆ. ಏನು ಇಲ್ಲ, ಇವನು ಬಿಡುಗಡೆ ಮಾಡಿ ತರಿಸ್ಕೊಂಡ್ಬಿಟ್ರಂತಿವರು ಎಲ್ಲ ಹೋರಾಟ ಮಾಡಿಬಿಟ್ರೆ ನೋಡಿ, ಇದನ್ನೇ DK ಮೇಲೆ ಎತ್ಕಟ್ಲಿಕ್ಕಿದೆಯಲ್ಲ, ಟು ಕ್ರಿಯೇಟ್ ಖಯಾಸ್. ನೋ, ಸಿದ್ದರಾಮಯ್ಯ ಯಾರೋ ಒಬ್ಬರು CM ಆಗಿದ್ದಾರೆ, ಅವ್ರನ್ನ ಕೆಲಸ ಮಾಡ್ಲಿಕ್ಕೆ ಬಿಡ್ರಿ. ಅದ್ರ ಬಿಟ್ಟು ಟೂ ಮಚ್ ಇಂಟರ್ವೆನ್ಷನ್ ಇಸ್ ನೋ ಗುಡ್. ಆಮೇಲೆ ಸ್ನೇಹಿತರೆ, ಈಗ ಯುವ ಶಕ್ತಿ ಇಡೀ ದೇಶದಲ್ಲೆಲ್ಲ ರಿಂಗಣಿಸ್ತಾ ಇದೆ. ಎಸ್, ಜಗತ್ತಿನಲ್ಲಿ ಅತ್ಯಂತ ಯುವಶಕ್ತಿ ಹೆಚ್ಚಿರ್ತಕ್ಕಂಥದ್ದೇ ಭಾರತ. 40% ಆಫ್ ದ ಟೋಟಲ್ ಪಾಪ್ಯುಲೇಷನ್. ಏಕೆಂತಂದರೆ ಇಟ್ಸ್ ಎ ಗುಡ್ ಸೈನ್, ಒಳ್ಳೆಯದದು. ಯುವಕರು ಈಚೆ ಬಂದು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು. ಯಾಕೆ ಹೀಗಾಗ್ತಾ ಇದೆ? ಬಿಕಾಸ್ ಆಫ್ ದಿ ಡಿಲೇ ಇನ್ ಟೇಕಿಂಗ್ ದ ಡಿಸಿಷನ್ಸ್ ಆಫ್ ದಿ ಗವರ್ನಮೆಂಟ್. ಯಾರೋ ಒಂದು ಮಂತ್ರಿಗೆ ಯಾರೋ ಕೊಡ್ತೀವಿ ನಾವು, ಆ ಮಂತ್ರಿಗೆ 70-80 ವರ್ಷ ಆಗಿರ್ತದೆ. ಅವನು ಮಡಿಕತೆ ನೋಡೋಕ್ಕೆ 1 ತಿಂಗಳು ತಗತ್ತಾನೆ. ಇದು ಯುವಶಕ್ತಿಯನ್ನು ತಲ್ಲಣಿಸ್ತಾ ಇದೆ, ಯುವಶಕ್ತಿಯನ್ನು ಕೋಪಕ್ಕೀಡು ಮಾಡ್ತಾ ಇದೆ. ಯುವಕರಿಗೇನು ಬೇಕು? ಬೇಗ ತೀರ್ಮಾನ ಆಗಬೇಕು. ಏನಾದರೂ ಬೇಗ ತೀರ್ಮಾನ ಆಗಬೇಕು, ಇನ್ನೂ ಅನುಷ್ಠಾನಕ್ಕೆ ಬರಬೇಕು. ಸೊ ಹಾಗಾಗಿ ಈ ಥರ, ಯಾಕೆಂದರೆ ಇದಾಯ್ತಲ್ಲ, ಬ್ಯಾಕ್ವರ್ಡ್ 10 ವರ್ಷ ಮಡಿಕೊಂಡಿದ್ದು. ಯುವಕರು ಎದ್ದೇಳಬೇಕು, ಈ ಥರದ್ದೆಲ್ಲ ತೀರ್ಮಾನ ಏನ್ರಿ? ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರಿಪೋರ್ಟ್ ಈ ರಾಜ್ಯದಲ್ಲಿ ಒಂದೇ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ರಿಪೋರ್ಟ್ ವಿಧಾನಸೌಧದ ಒಳಕ್ಕೆ ಬಂದಿದ್ದು ಯಾವುದು? ಹಾವನೂರು ವರದಿ ಬಿಟ್ಟರೆ ಚೆನ್ನಪ್ಪ ರೆಡ್ಡಿ ವರದಿ ಬಂತು, ವೆಂಕಟಸ್ವಾಮಿ ವರದಿ ಬಂತು, ಇನ್ನೊಂದು ವರದಿ ಯಾವ ವಿಧಾನಸೌಧದ ಒಳಕ್ಕೆ ಬರಲಿಲ್ಲ. ಅದನ್ನು ಪಾಪ ಇವತ್ತು ನೋಡಿದೆ, ಏನು ದೇವರಾಜರಸಕ್ಕೆ ಸಮ ಅಂತ. ದೇವರಾಜರಸ್ ಪಾದ ಧೂಳುವಾಗಲ್ಲ ಸಿದ್ದರಾಮಯ್ಯ. ನೀನು ದೇವರಾಜರಸ್ ಮಾಡಿರುವಂಥ ಏನು ಹುಡುಗಾಟಿಕೇನ್ರಿ? ಅಯ್ಯೋ, ನೀ ಅಧಿಕಾರಕ್ಕೆ ಬಂದಮೇಲೆ ಒಬ್ಬ ಬಡವನಿಗೊಂದು ಸೈಟ್ ಕೊಡ್ಲಿಲ್ವಲ್ರಿ? ಇಲ್ಲೇ ಮೂಡಾದಲ್ಲಿ ಸೈಟ್ ಕೊಟ್ರೇನ್ರಿ? 80,000 ಅರ್ಜಿಗಳು ವಿಲೇ ಮಾಡೋದಿದೆ. ಪಾಪ ನೀವೇ ಹಂಚ್ಕೊಂಬಿಟ್ರಿ. 14-15 ಸೈಟ್ ಅಪ್ಪ ಮಗ ಹೆಂಡ್ತಿ ಬಡವ್ರಿಗೆ ಏನಾದ್ರು ಸೈಟ್ ಕೊಟ್ರೇನ್ರಿ ನೀವು? ದೇವರಾಜರಸಕ್ಕೆ ಸಮ. ದೇವರಾಜರಸ್ ಅಯ್ಯೋ ಲಕ್ಷಾಂತರ ಸೈಟ್ಗಳು